ಮದುವೆಯಾದ 2 ತಿಂಗಳಿಗೆ ಲವರ್ ಜೊತೆ ಯುವತಿ ಜೂಡ್. ಮೋಸ ಮಾಡಲೆಂದೆ ನೀನು ಬಂದೆ. ಅವಮಾನ ತಾಳಲಾರದೆ ಗಂಡ ಸೋದರ ಮಾವ ಸೂಸೈಡ್. ನಕ್ಕ ಹಾಗೆ ನಟನೆ ಮಾಡಿ ಕಾದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಮದುವೆಗೂ ಮುಂಚೆ ಒಂದು ರೀತಿಯ ಜೀವನ ಆದರೆ ಮದುವೆ ಬಳಿಕ ಮತ್ತೊಂದು ಥರ ಜೀವನ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಕೆಲವರ ಪ್ರೀತಿ ಸಕ್ಸಸ್ ಆದ್ರೆ ಇನ್ನು ಕೆಲವರ ಪ್ರೀತಿ ಸಕ್ಸಸ್ ಆಗೋದಿಲ್ಲ. ಲವ್ ಫೇಲ್ಯೂರ್ ಆಯ್ತು ಅಂತ ಕೆಲವರು ಡಿಪ್ರೆಷನ್ ನಲ್ಲಿದ್ರೆ ಇನ್ನು ಕೆಲವರು ಮದುವೆ ಮಾಡಿಕೊಂಡು ಚೆನ್ನಾಗೇ ಇರ್ತಾರೆ. ಇನ್ನು ಕೆಲವರು ಎಲ್ಲದಕ್ಕಿಂತ ಪ್ರೀತಿಯೇ ದೊಡ್ಡದು ಅಂತ ಪ್ರೀತಿ ಮಾಡಬಾರದು, ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅಂತ ಓಡ್ ಹೋಗಿ ಮದುವೆ ಆಗ್ತಾರೆ. ಆದ್ರೆ ಇಲ್ಲೊಂದು ಆಘಾತಕಾರಿ ಘಟನೆ ನಡೆದಿದ್ದು, ಮದುವೆ ಆಗಿದ್ರೂ ಕೂಡ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದು, ಮದುವೆಯಾದ ತಪ್ಪಿಗೆ ನವವಿವಾಹಿತ ಹಾಗೂ ಮದುವೆ ಮಾಡಿಸಿದ ಸೋದರ ಮಾವ ಆತ್ಮಹತ್ಯೆ ಮಾಡಿಕೊಂಡಿರೋ ಆಘಾತಕಾರಿ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಈಗ ಫೋಟೋದಲ್ಲಿ ಕಾಣಿಸ್ತಾ ಇರೋ ನವವಿವಾಹಿತನ ಹೆಸರು ಹರೀಶ್ ಅಂತ. ಜಸ್ಟ್ 30 ವರ್ಷ. ಕೇವಲ 45 ದಿನಗಳ ಹಿಂದಷ್ಟೇ ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದ. ಮೂಲತಃ ದಾವಣಗೆರೆ ಜಿಲ್ಲೆಯ ಗಮ್ಮನೂರಿನ ನಿವಾಸಿ. ಕೇವಲ 2 ತಿಂಗಳ ಹಿಂದಷ್ಟೇ ಯುವತಿಯೊಬ್ಬಳನ್ನ ಮದುವೆ ಆಗಿದ್ದ. ಪ್ರೀತಿ ಪ್ರೇಮ ಅಂತ ಕೈ ಹಿಡಿದು ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇದ್ದ ಯುವತಿ ಮನೆಯವರ ಒತ್ತಾಯಕ್ಕೋ ಏನೋ ದಾವಣಗೆರೆ ಮೂಲದ ಹರೀಶ್ನನ್ನ ಅದ್ಧೂರಿಯಾಗಿ ಮದುವೆ ಆಗಿದ್ಲು. ಮದುವೆಗೂ ಮುನ್ನ ಆಗಿದ್ದೆಲ್ಲ ಕನಸು ಅಂತ ಮರೆತು ಹೊಸ ಜೀವನ ನಡೆಸ್ತಾ ಇದ್ದ ಸುಂದರ ಜೀವನ ಅವರದಾಗಿತ್ತು. ಅಲ್ಲದೆ ಇಂದು ಇಂತಹ ದುರಂತ ನಡೀತಿರ್ಲಿಲ್ಲ. ಆದ್ರೆ ಸ್ವಾರ್ಥಿಯಾದ ಯುವತಿ ಮದುವೆ ಆಗಿದ್ರೂ ಕೂಡ ಪ್ರೀತಿಯನ್ನ ಬಿಟ್ಟಿರ್ಲಿಲ್ಲ. ಆದ್ರೆ ಗಂಡನನ್ನ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಹೆಂಡತಿ ಜೂಟಾಗಿದ್ಲು. ಇದಕ್ಕೆ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರಂತೆ. ಅಲ್ಲದೆ ಕೆಲವರು ಪ್ರಾಣ ಬೆದರಿಕೆಯನ್ನ ಹಾಕಿದ್ರಂತೆ. ಇದರಿಂದ ಮನನೊಂದ ಹರೀಶ್ ಡೆತ್ ನೋಟ್ ಬರೆದಿಟ್ಟು ಜಮೀನಿನಲ್ಲಿರೋ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ದುರ್ದೈವ ಅಂದ್ರೆ ಹರೀಶ್ ಸಾವಿನ ಬೆನ್ನಲ್ಲೇ ಮುಂದೆ ನಿಂತು ಮದುವೆ ಮಾಡಿಸಿದ ತಪ್ಪಿಗೆ ಯುವತಿಯ ಸೋದರ ಮಾವ ರುದ್ರೇಶ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋ ಆಘಾತಕಾರಿ ಘಟನೆಗೆ ದಾವಣಗೆರೆ ಸಾಕ್ಷಿಯಾಗಿದೆ. ಇನ್ನು ಡೆತ್ ನೋಟ್ ನಲ್ಲಿ ಹರೀಶ್ ತನ್ನ ಸಾವಿಗೆ ಹೆಂಡತಿ, ಅತ್ತೆ, ಮಾವ ಹಾಗೂ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೋದ ಯುವಕನೇ ಕಾರಣ ಅಂತ ಬರೆದಿಟ್ಟು ನೇಣಿಗೆ ಕೊರಳೊಡ್ಡಿದ್ದಾರೆ. ಇತ್ತ ಮಗ ಹರೀಶ್ ಸಾವಿಗೆ ಹೆಂಡತಿಯೇ ಕಾರಣ ಅಂತ ಹರೀಶ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಮನೆಯಿಂದ ಒಂದು ಪೂಜೆಗೆ ದೇವಸ್ಥಾನಕ್ಕೆ ಅಂತಂದು ನಮ್ಮ ಮನೆಯವರು ಹೊಟ್ಟೆ ಹರಿಸ್ತೈತಿ ಅಂದ್ಲು. ಊಟ ಮಾಡೋಕ್ಕಮ್ಮ ಹೊಟ್ಟೆ ಹರಿಸ್ತೈತಿ ಅಂದರು. ದೇವ್ರ ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಊಟ ಮಾಡಮ್ಮ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಂಗಂದಟ್ಟಿಗೆ ಹಾಕಿ ಮನೆಯಿಂದ ಓದಟ್ಟಿಗೆನೆಯ ಅವನು ಯಾವನು ಇಲ್ಲಿ ಕಾರ್ ಕರೆ ಕಳಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಮಾಡಿ ದೇವಸ್ಥಾನದಾಗ ಇದ್ದಾನ ಕಾರಿನಲ್ಲಿ ದಾವಣಗೆರೆಗೆ ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ಅಲ್ಲಿದ್ದ ನೋಡಿ ನಾವು ಅದನ್ನು ಕಾರ ನೋಡಿ ಕಂಡು ಹಿಡಿದು ಬಂದು ಇಲ್ಲಿ ಶನಿವಾರ ದಿವಸ ನಾವು ಇಲ್ಲಿ ಬಂದು ಇದು ಕೇಳ್ಕೊಂಡಾಗ ಅವರು ಭಾನುವಾರ ಆಕೆ ಹಿಡಿದು ಕರೆ ಕಳಿಸಿ ಆಮೇಲೆ ನಮ್ಮ ಮಗನ ಅವ್ರನ್ನ ಕರೆ ಕಳಿಸಿ ಇಲ್ಲಿ ಇದು ಮಾಡಿ ಆಮೇಲೆ ಪೊಲೀಸ್ನವ್ರು ಕರೆ ಕಳಿಸಿದ್ರು. ನಾವು ಇಬ್ಬರು ನನ್ನ ಮಗನ್ನು ಆಕೆನು ಇಲ್ಲಿ ಸಾಹೇಬ್ರು ಕೇಳಿದಾಗ ಅವರು ನಮ್ಮನ್ನು ಒಳಗೆ ಬಿಟ್ಕೊಂಡಿದ್ದಲ್ಲ ಅವ್ರು ಹೇಳಿಕೆ ತಗೊಂಡು ಹೋಗ್ರಿ ಅಂತಂದು ಅವ್ರ ಮನೆಗೆ ಹಾಕಿ ಕಳಿಸಿದ್ರು. ನಮ್ಮ ಹುಡುಗನ ಈ ಕಡೆ ಕಳಿಸಿದ್ರು. ನಾವು ಊರಿಗೆ ಹೋದ್ವಿ. ಅವ್ರು ನಮಗೆ ಅವರಿಗೆ ಗೊತ್ತು, ನಮ್ಮ ಹುಡುಗಗೂ ಗೊತ್ತು. ಅವ್ರಿಗೆ ಸಾಹೇಬರಿಗೆ ಅವರು ಕೇಳಿದರು. ಅವಾಗ 2 ತಿಂಗಳು ಮನೇಲಿ ಚೆನ್ನಾಗಿದ್ಲು ಆಕೆ. ಏನು ಅನ್ನೋದು ನಮಗೆ ಒಂದು ಸ್ವಲ್ಪನೂ ಇದನ್ನು ತೋರಿಸ್ಲಿಲ್ಲ. ಆಕೆ ಭಾಳ ಅನುಕಂಪ ತೋರಿಸಿ ಅಂದಿದ್ದಾಳು. ಹಂಗೆ ಏಕಾಏಕಿ ಹಂಗೆ ಚೆನ್ನಾಗಿ ನೋಡ್ಕೊಂತ ಇದ್ಲು. ಏಕಾಏಕಿ ಹಂಗೆ ಹೋಗಿ ಮತ್ತೆ ಇಲ್ಲಿ ಬಂದು ಸಾಹೇಬ್ರು ಕೇಳಿದಾಗ ಅವರು ನನ್ನ ಮಗ ನನ್ನ ಗಂಡ ಬಂದು ಅವ್ರು ಬಂದು ನನಗೆ ಕಾಟ ಕೊಡೋರು, ಕುಡ್ದು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ. ನನ್ನ ಮಗ ಕುಡಿಯೋನಲ್ಲ ಏನಲ್ಲ, ಭಾಳ ಒಳ್ಳೆ ಹುಡುಗ. ರಾತ್ರಿಗೆ ಇನ್ನು ಕೆಲಸಕ್ಕೆ ಹೋಗ್ಬೇಕಾರೆ ಮತ್ತೆ ನೋಡೋ ದಾರಿಯಲ್ಲಿ ಬಂದು
ಅವನು ಇನ್ನೊಬ್ಬನು ಅವನು ಆಕೆ ಕರ್ಕೊಂಡು ಹೋಗಿದ್ನಲ್ಲ ಅವನು ಬಂದು ಲೇ ನಿನ್ಗೆ ಅಂತಾನು ಇಂತಾನು ನಿನ್ನ ಹಂಗೆ ಮಾಡ್ತಾನೆ ನಿನ್ನ ಬೇಡ ಸುಳ್ಳೆ ಮಗನೇ ನಿನ್ನ ಹಂಗೆ ನಾನು ಹಂಗೆ ಇದು ಮಾಡಿಬಿಡ್ತಾನೆ ಅಂದು ಅವನ್ನ ಎದುರಿಸಿ ಪ್ರಾಣ ಬಯಲಿಕ್ಕೆ ಕೊಟ್ಟಿದ್ದೆ. ನನ್ನ ಮಗ ಹೊಲಕ್ಕೆ ಹೋಗ್ಬೇಕಾದ್ರೆ ರೋಡ್ನಲ್ಲಿ ಆ ಥರ ಹಿಡ್ಕೊಂಡು ಅವ್ನು ಎದುರು ಮಾಡಿದ್ದೆ. ನನ್ನ ಮಗ ಪ್ರಾಣ ಬಯಲಿಕ್ಕೆ ಎದುರಿಸಿ ಅವನು ಕುಮಾರಣ್ಣನ ಎದುರಿಸಿಂದೆ ಅವನು ಪ್ರಾಣ ಭಯದಿಂದ ಅವನು ಏನೇನೋ ಬರೆದಿಟ್ಟು ಅವನು ನೇಣಿ ಶರಣಾಗಿದ್ದಾನೆ. ನಮಗೆ ನ್ಯಾಯ ಕೊಡಬೇಕು. ಮುಂದೆ ಮಾನ ಎಂಬ ಕೇಸ್ ಹಾಕಿ ಅವನ್ನ ಪೂರ ಸಾಯೋವರೆಗೆ ಅವ್ರನ್ನ ಜೀವವಾದಿ ಶಿಕ್ಷೆ ಕೊಟ್ಟು ನಾನು ನನ್ನ ಹೆಂಡತಿ ಇಬ್ಬರು ಇರೋದು ನಮಗೆ ನ್ಯಾಯ ನಡೆಸ್ಕೊಡ್ಬೇಕು. ಹೆಸರು ಬರ್ತಾರೆ, ನನಗೆ ಓದಕ್ಕೆ ಬರ್ದಲ್ಲ ಸರ್. ಅವ್ರು ಯಾರೋ ಕುಮಾರ, ಆಮೇಲೆ ಗಣೇಶಿ, ಆಮೇಲೆ ಅಂಜಿನಮ್ಮ, ಆಮೇಲೆ ಸರಸ್ವತಿ. ಆಕೆ ಸರಸ್ವತಿನೇ ನನ್ನ ಮಗ ಮದುವೆ ಆಗಿರೋಕೀಗ ಸರಸ್ವತಿ ಕುಮಾರನ ಲವ್ವರು ಎದುರಿಸಿ ನಿನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆಕೆ ಎತ್ತಕ್ಕೆ ನಾನು ಹೇಳ್ತಾನೆ ಅಂತ ಕರ್ಕೊಂಡು ಹೋಗಿದ್ದ. ಇಲ್ಲಿ ಹೇಗೆ ಮಾಡ್ತೇವೆ ಸರ್ ನಾವು ಮಾಡಿದ್ರಪ್ಪ ಅಂತ. ನಾವು ಮಾಧ್ಯಮದಾಗ ಎಲ್ಲರಿಗೂ ಇಷ್ಟೇ ಅಂದ್ರಪ್ಪ ಅಂದ್ರೆ ಹೆಣ್ಣಿಗೆ ಒಂದು ಕಾನೂನು ಅನ್ನೋದಂಥದ್ದು ಕೊಟ್ಟು ಇವತ್ತು ಗಂಡಿನ ಕುಲಕ ಇದು ಒಂದು ಸಾಕ್ಷಿ ಇದು. ಈ ಸಾಕ್ಷಿ ಏನಂದ್ರಪ್ಪ ಅಂದ್ರೆ ಕಾನೂನು ಪ್ರಕಾರ ಒಂದು ಹೆಣ್ಣು ಹೋಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೆಣ್ಣು ಕೊಟ್ರಪ್ಪ ಅಂದ್ರೆ ಒಂದು ಎಲ್ಲ ಹುಡುಗರುಗಳೇ ಎಲ್ಲ ಗಂಡು ಮಕ್ಕಳಿಗೆ ಆಗೋಂಥ ಇದು ಒಂದು ಅನ್ಯಾಯ. ಇದು ಎಲ್ಲರಿಗೂ ತಲೆಗೆ ಮೈಂಡ್ನಾಗ ಇರೋಂಥದ್ದು. ಅಯ್ಯೋ ನನ್ನ ಆಕೆ ಒಂದು ಹುಡುಗಿ ಒಂದು ಹೆಣ್ಣಾದಕ್ಕೆ ಆಕೆ ಹೆಣ್ಣಾದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ ಅಂದ್ರೆ ಆ ಪೊಲೀಸ್ ಸ್ಟೇಷನ್ನವರು ಹೆಚ್ಚಿಗೆ ಮಾಹಿತಿ ಹೆಣ್ಣಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ. ಅದಕ್ಕೆ ಮಹತ್ವ ಕೊಡೋದ್ರಿಂದ ಏನಾಗ್ಬಿಡ್ತಾರೆ, ಇಂಥ ನನ್ನ ಹಳಿ ಆದಂಥ ಹರೀಶ್ ಅದನಲ್ಲ ಅವ್ರು ಭಾಳ ಸಿನ್ಸೇಟಿವ್ ಪರ್ಸನ್ನು. ಸಿನ್ಸೇಟಿವ್ ಅಂದ್ರಪ್ಪ ಅವನು ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿಯಾಗ ಅವನು ಎಚ್ಚರಾಗಿರ್ತಾರೆ. 3,500 4,000 ಜನಕ್ಕೆ ಕೆಲಸ ಮಾಡೋಂಥ ವ್ಯಕ್ತಿಗೆ ಅವ್ರ ಕೈಗೆ ಕೆಲಸ ಮಾಡೋಂಥ ಒಬ್ರಿಗೂ ಅವ್ನಿಂಥ ಅಬಿಲಿಟಿ ಇರೋಂಥ ಹುಡುಗ ಇಂಥನಾಗೈತೆ ಅಂದ್ರಪ್ಪ ಅವ್ನ ಮನಸ್ಸಿಗೆ ಎಷ್ಟು ಕೊರತೆ ಆಗೈತೆ ಅಂತ ಅಂದು ಅವನಿಗೆ ನೊಂದ್ಕೊಂಡು ಅವ್ನು ಒಬ್ಬನೇ ಇರೋದು. ನನ್ನ ತೀರಿಯಾಕಿ ಅವರು ಸೆಕೆಂಡು, ಅವ್ನ ತಂಗಿ ಮೂರನೇಕ್ಕೆ ಸುನಿತ ಅಂತಂದು ಒಬ್ಬನೇ ಮಗ ಅವ್ನು ನನ್ನ ಹಳೆಯ. ಅವನ್ನೆಲ್ಲ ಏನಂದ್ರಪ್ಪ ಅಂದ್ರೆ ಭಾರಿ ದೈವ ಭಕ್ತವಾಗಿ ಇವತ್ತಿನ ಕಾಲದಾಗ ನಮ್ಮ ಹಿಂದುಳಿದ ಪಂಗಡದಾಗ ನಾವು ಹುಟ್ಟ ಅಂತ ಇದಲ್ಲ, ಎಲ್ಲ ಸಂಸ್ಕೃತ ಕಲ್ತ್ಕೊಂಡಾನು. ಆಮೇಲೆ ಬಸವ ತತ್ವದಾಗ ನನ್ನ ದೇಹನ ದಾನ ಮಾಡಿರಿ ಅಂತ ಅಂದು ಅವ್ನು ಡೆತ್ ಸರ್ಟಿಫಿಕೇಟಲ್ಲಿ ಎಲ್ಲ ಬರೆದಿರ್ತಾನೆ. ಇದು ಕಾನೂನು ಪ್ರಕಾರದಾಗ ಏನೈತಿ, ಹೆಣ್ಣಿಗೆ ಜಾಸ್ತಿ ಮಹತ್ವ ಕೊಟ್ರಪ್ಪ ಅಂದ್ರೆ ಇದೆಲ್ಲ ಪರಿಣಾಮಗಳು ಬೀರ್ತವೆ. ಇದಕ್ಕೆ ಆ ಸಿನ್ಸೇಟಿವ್ ಏನ ಮುಂಚೆಗ ಇಷ್ಟ ಇಲ್ಲ ಅಂತ ಹೇಳಿಲ್ಲ. ಅವ್ರು ಇಷ್ಟ ಆಗಿರೋದಕ್ಕೆ ಯಜಮಾನ್ರುಗಳು ಎಲ್ಲರೂ ಸೇರ್ಕೊಂಡು ಎಲ್ಲ ಒಂದು ಸಮ್ಮುಖದಿಂದ ಎಲ್ಲ ಇದು ಮಾಡಿರಲ್ಲ. ಅವಾಗೆಲ್ಲ ಪೂರ್ತಿ ಅವ್ರ ಕುಟುಂಬದಾಗೆಲ್ಲ ಮುಚ್ಚಿಟ್ಕೊಂಡು ಇವನಿಗೆ ಮದುವೆ ಮಾಡಿದ್ದು ಅದು ಯಾವುದೂ ವಿಚಾರಗಳು ನಮ್ಗೆ ಯಾವುದೂ ಗೊತ್ತಿಲ್ಲ. ಒಟ್ಟೆ ನಮ್ಗೆ ಯಾವ ವಿಚಾರಗಳಿಲ್ಲ. ಒಂದು ಕುಟುಂಬ ಅಂದ್ರಪ್ಪ ಅಂದ್ರೆ ಹಲವಾರು ಕಷ್ಟಗಳು ಇರ್ತಾವಂತ ಎಲ್ಲರಿಗೂ ಗೊತ್ತಿರ್ತೈತಿ. ಎಲ್ಲ ಫ್ಯಾಮಿಲಿಗಳಾಗ ಒಂದು ಹೆಣ್ಣು ಕಣ್ಣು ಕೊಡೋದಾದ್ರಪ್ಪ ಅಂದ್ರಪ್ಪ ಅಂದ್ರೆ ಒಂದು ಇದ್ರಾಗ ಇರ್ತೈತಿ. ಯಾವುದೋ ಒಂದು ಸೌಲಭ್ಯ ಹೆಚ್ಚು ಕಡಿಮೆ ಆಗಿರ್ತೈತೆ ಅಂತ ಅಂದು ನಾವು ಮದುವೆ ಮಾಡ್ಕೊಂಡ್ವಿ. ಮದುವೆಗಿಂತ ಮದುವೆ ಆದಮೇಲೆ ಇದೆಲ್ಲ ಹುಡುಗಗೆ ಟಾರ್ಚರ್ ಕೊಡೋದು. ನಿನ್ನ ಹಂಗೆ ಮಾಡ್ತಾನೆ, ನಾನು ಇದು ಮಾಡ್ತಾನೆ, ನಾನು ಹಿಂಗೆಲ್ಲ ಅದಾನಿ. ನಿಮ್ಮ ನಿಮಿಷಕ್ಕೆ ಉಸಿರುವಳಿ ಇದ್ದಂಗೆ ಹಾಕಿ ಹೆಣ್ಣು ಅಂದರೆ ಎಲ್ಲ ತಡಿ ನನ್ನ ಹೆಸರು ಹರೀಶರ ಅಕ್ಕನ ಗಂಡ, ನಾನು ರವೀಂದ್ರ ಅಂತ ಅಂದು. ಈಗ ನಾವು ಅದೇನೇ ಆಗ್ಲಿ, ಮದುವೆಯಾದ ಬಳಿಕ ಗಂಡನ ಜೊತೆ ಚೆನ್ನಾಗಿ ಬದುಕಿದ್ರೆ ಇಂದು ಸುಂದರ ಸಂಸಾರ ಇವ್ರದ್ದಾಗ್ತಾ ಇತ್ತು. ಆದರೆ ಯುವತಿಯ ಆತುರದ ನಿರ್ಧಾರವೋ ಅಥವಾ ಉದ್ದೇಶಪೂರ್ವಕವೋ ಅಥವಾ ಬಾಯ್ ಫ್ರೆಂಡ್ ಮೇಲಿನ ವ್ಯಾಮೋಹಕ್ಕೋ ಏನೋ ಗಂಡನನ್ನ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಜೂಟಾಗಿದ್ದು ಇತ್ತ ಮದುವೆಯಾದ ತಪ್ಪಿಗೆ ಗಂಡ ಹಾಗೂ ಯುವತಿಯ ಸೋದರ ಮಾವ ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಮೋಸ ಮಾಡಲೆಂದೆ ನೀನು